ಒಂದೆರಡಲ್ಲ, ಸಾಕಷ್ಟು ಅವಾಂತರಗಳಾಗಿದೆ, ಸಾಕಷ್ಟು ಅವಘಡಗಳು ಕೂಡ ಆಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥದ್ದು, ಅನೇಕ ಮರಗಳು ಉರುಳಿ ಬಿದ್ದಿದೆ. ಇನ್ನು ಮಲ್ಲೇಶ್ವರದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಆಗಿರೋದು. ಅಲ್ಲೂ ಕೂಡ ಮರ ಬಿದ್ದಿರೋದ್ರಿಂದ ವಾಹನ ಸಂಚಾರ ಹೇಗೂ ಅಸ್ತವ್ಯಸ್ತ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಂಗಡಿ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ. ಮರದ ಕೆಳಗೆ ಬೈಕ್ ನಿಲ್ಲಿಸಿದ್ರು, ಆ ಬೈಕ್ ಕೂಡ ಹಾಳಾಗಿದೆ. ಇನ್ನೂ ಕೂಡ GBA ಈ ಮರ ತೆರವು ಮಾಡುವಂಥ ನಿಟ್ಟಿನಲ್ಲಿ ಬಂದಿಲ್ವಂತೆ. ಮರ ತೆರವು ಮಾಡದೇ ಇರೋದ್ರಿಂದ ರಸ್ತೆ ಈಗ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಎಷ್ಟು ದಿನ ಬೆಂಗಳೂರಿನಲ್ಲಿ ಕಾವೇರಿತ್ತು, ಬಿಸಿಲು ಧಗಧಗಿಸ್ತಾ ಇತ್ತು, ಜನರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಆದರೆ ನಿನ್ನೆ ಸುರಿದಂಥ ಮಳೆ ಬೆಂಗಳೂರನ್ನು ತಣ್ಣಗಾಗಿಸಿದೆ. ಆದರೆ ಅಧಿಕಾರಿಗಳನ್ನು ಒಳ್ಳೆಯ ನಿದ್ರೆಗೆ ಜಾರಿಸಿದಂತೆ ಕಾಣಿಸ್ತಾ ಇದೆ. ನಿನ್ನೆ ಸುರಿದಂಥ ಮಳೆಗೆ ನಾನಾ ರೀತಿಯಾದಂಥ ಅವಾಂತರಗಳಾಗುತ್ತೆ, ಸುಮಾರು 9 ಸಾವುಗಳಾಗುತ್ತೆ. ಅದರ ಜೊತೆಗೆ ಸುಮಾರು 600ಕ್ಕೂ ಹೆಚ್ಚು ಮರಗಳು, 450ಕ್ಕೂ ಹೆಚ್ಚು ಮರದ ಕೊಂಬೆಗಳು ಧರೆಗುರುಳುತ್ತೆ. ಆದರೆ ಅವುಗಳನ್ನು ತೆರವು ಮಾಡುವಲ್ಲಿ GBA ಅಧಿಕಾರಿಗಳು ಮತ್ತು GBA ಸಿಬ್ಬಂದಿಗಳು ವಿಳಂಬವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂ 11th ಕ್ರಾಸ್ನಲ್ಲಿ ಈ ಒಂದು ಮರ ನಿನ್ನೆ ಸಂಜೆ 7 ಗಂಟೆಯ ಸುಮಾರಿಗೆ ಧರೆಗುರುಳುತ್ತೆ. ಧರೆಗುರುಳಿಸಿದ ರಭಸಕ್ಕೆ ಮರದ ಕೆಳಭಾಗದಲ್ಲಿ ನಿಂತಿದ್ದಂತಹ ಬೈಕ್, ಅದರ ಜೊತೆಗೆ ಏನು ಮರದ ಮುಂಭಾಗದಲ್ಲಿದ್ದಂತಹ ಮನೆಯ ಮೇಲೆಗೆ ರಭಸವಾಗಿ ಬೀಳುತ್ತೆ. ಮರ ಬಿದ್ದಂತಹ ರಭಸಕ್ಕೆ ಸಂಪೂರ್ಣವಾಗಿ ಅಂಗಡಿಯ ಮುಂಗಟ್ಟು ನುಜ್ಜುಗುಜ್ಜಾಗಿರುವಂಥದ್ದು. ಒಂದು ಕಡೆಯಲ್ಲಿ ಅಂಗಡಿ ಮುಂಗಟ್ಟು ನುಜ್ಜುಗುಜ್ಜಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಂಗಡಿಯ ಮುಂಗಟ್ಟಿಗೆ ಶೀಟನ್ನು ಅಳವಡಿಕೆ ಮಾಡಲಾಗಿದೆ. ಮರ ಬಿದ್ದ ರಭಸಕ್ಕೆ ಒಂದು ಭಾಗವಾಗಿ ಶೀಟ್ ನುಗ್ಗಿ ಹೋಗಿದೆ ಅಂತ ಹೇಳಿದ್ರೆ ಕುಗ್ಗಿ ಹೋಗಿದೆ, ಅದು ಮುರಿದು ಬಿದ್ದಿದೆ. ಮುಂದಿನ ಹಂತವಾಗಿ ಮರವನ್ನು ತೆರವು ಮಾಡಬೇಕು. ಸಂಜೆ 7 ಗಂಟೆಗೆ ಈ ಒಂದು ಮರ ಬಿದ್ದಿದ್ರು ಕೂಡ ಮರವನ್ನು ಇನ್ನೂ ಕೂಡ ತೆರವು ಮಾಡುವಂಥ ಕೆಲಸದಲ್ಲಿ ಯಾರು ಕೂಡ, ಯಾವ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತು ಅಂಗಡಿಯ ಮಾಲೀಕರುಗಳಿಗೆ ಆತಂಕ ಸೃಷ್ಟಿಯಾಗ್ತಾ ಇರೋದು. ಯಾಕಪ್ಪ ಅಂತ ಹೇಳಿದ್ರೆ ಮರದ ಲೋಡ್ ಇನ್ನಷ್ಟು ಹೆಚ್ಚಾದರೆ ಮತ್ತೆ ಸಂಪೂರ್ಣವಾಗಿ ಇದು ಕುಸಿಯುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ GBA ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಕೂಡ ಇಲ್ಲಿನ ಸ್ಥಳೀಯರು ಹಾಕ್ತಾ ಇರುವಂಥದ್ದು. ಕಳೆದ 14 ಗಂಟೆಗಳಾಗ್ತಾ ಇದೆ, ಆದರೂ ಕೂಡ ಯಾವುದೇ ರೀತಿಯಾದಂಥ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇಲ್ಲ. ಇದರಿಂದಾಗಿ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇಲ್ಲ. ಒಂದು ಮರ ಅಲ್ಲ, 2 ಮರಗಳು ಮನೆಯ ಮೇಲೆ ಬಾಗಿಕೊಂಡು ಇರುವಂಥದ್ದು. ಇದರಿಂದಾಗಿ ಆತಂಕ ಸೃಷ್ಟಿಯಾಗ್ತದೆ. ಒಂದು ಕಡೆಯಲ್ಲಿ ಬೃಹತಾಕಾರದ ಮರ ಬಿದ್ದಿದ್ರೆ, ಮತ್ತೊಂದು ಕಡೆಯಲ್ಲಿ ಅಂಗಡಿಯ ಪಕ್ಕದಲ್ಲೇ ಇದ್ದಂತಹ ಮರ ಕೂಡ ವಾಲಿಕೊಂಡಿದೆ. ಇದರಿಂದಾಗಿ ಅಂಗಡಿಯ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗ್ತಾ ಇದೆ. ಆದರೆ ಇವನ್ನ ತೆರವು ಮಾಡಿ ಕ್ಲಿಯರ್ ಮಾಡಿ ಕೊಡಬೇಕಾದಂತಹ ಸಿಬ್ಬಂದಿಗಳು, GBA ಸಿಬ್ಬಂದಿಗಳೇನಿದ್ದಾರೆ ಬರ್ತಾ ಇಲ್ಲ, ಸ್ಥಳಕ್ಕೆ ಆಗಮಿಸ್ತಾ ಇಲ್ಲ, ಇದನ್ನು ತೆರವು ಮಾಡಿಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಮರಗಳು ಮತ್ತು ಕೊಂಬೆಗಳು ಧಾರಾಶಾಹಿಯಾಗಿದೆ, ಅವುಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸ ಇದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸ್ತಾ ಇದ್ದರೆ, ಏಕಕಾಲಕ್ಕೆ ಇಷ್ಟು ಮರಗಳು ಬೀಳ್ತಾ ಇದ್ದರೆ, ಈ ಹಿಂದೆ GBA ಏನು ಮಾತನ್ನು ಕೊಟ್ಟಿತ್ತು, ಮರಗಳ ಕೊಂಬೆಗಳು ಮತ್ತು ಹಳೆಯ ಮರಗಳ ತೆರವು ಏನಿದೆ ಆ ಒಂದು ಕಾರ್ಯಾಚರಣೆ ಆಗಿಲ್ಲ. ಇದರ ಜೊತೆಗೆ ಈ ರೀತಿಯಾದಂಥ ತುರ್ತು ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಮರಗಳನ್ನು ಕ್ಲಿಯರ್ ಮಾಡೋದಕ್ಕೆ ಸೂಕ್ತ ಸಿಬ್ಬಂದಿಗಳು ಮತ್ತು ಸರಿಯಾದ ಸಿಬ್ಬಂದಿಗಳು ಇಲ್ಲದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ವಿದ್ಯುತ್ ಇಲ್ಲ, ಮತ್ತೊಂದು ಕಡೆಯಲ್ಲಿ ಮರ ಇನ್ನಷ್ಟು ಬಿದ್ದು ಮನೆ ಇನ್ನಷ್ಟು ಜಖಮಾಗುವಂಥ ಆತಂಕ ಇದೆ. ಈ ಎಲ್ಲ ಆತಂಕದ ಮಧ್ಯೆ ಕೂಡ GBA ಅಧಿಕಾರಿಗಳು ಸ್ಥಳಕ್ಕೆ ಬರದೇ ಇರುವಂಥದ್ದು ಇಲ್ಲಿನ ಸ್ಥಳೀಯರ ಕೆಂಗಣಿಗೆ ಗುರಿಯಾಗಿರುವುದಂತೂ ಖಂಡಿತ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದೆರಡಲ್ಲ, ಸಾಕಷ್ಟು ಅವಾಂತರಗಳಾಗಿದೆ, ಸಾಕಷ್ಟು ಅವಘಡಗಳು ಕೂಡ ಆಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥದ್ದು, ಅನೇಕ ಮರಗಳು ಉರುಳಿ ಬಿದ್ದಿದೆ. ಇನ್ನು ಮಲ್ಲೇಶ್ವರದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಆಗಿರೋದು. ಅಲ್ಲೂ ಕೂಡ ಮರ ಬಿದ್ದಿರೋದ್ರಿಂದ ವಾಹನ ಸಂಚಾರ ಹೇಗೂ ಅಸ್ತವ್ಯಸ್ತ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಂಗಡಿ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ. ಮರದ ಕೆಳಗೆ ಬೈಕ್ ನಿಲ್ಲಿಸಿದ್ರು, ಆ ಬೈಕ್ ಕೂಡ ಹಾಳಾಗಿದೆ. ಇನ್ನೂ ಕೂಡ GBA ಈ ಮರ ತೆರವು ಮಾಡುವಂಥ ನಿಟ್ಟಿನಲ್ಲಿ ಬಂದಿಲ್ವಂತೆ. ಮರ ತೆರವು ಮಾಡದೇ ಇರೋದ್ರಿಂದ ರಸ್ತೆ ಈಗ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಎಷ್ಟು ದಿನ ಬೆಂಗಳೂರಿನಲ್ಲಿ ಕಾವೇರಿತ್ತು, ಬಿಸಿಲು ಧಗಧಗಿಸ್ತಾ ಇತ್ತು, ಜನರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಆದರೆ ನಿನ್ನೆ ಸುರಿದಂಥ ಮಳೆ ಬೆಂಗಳೂರನ್ನು ತಣ್ಣಗಾಗಿಸಿದೆ. ಆದರೆ ಅಧಿಕಾರಿಗಳನ್ನು ಒಳ್ಳೆಯ ನಿದ್ರೆಗೆ ಜಾರಿಸಿದಂತೆ ಕಾಣಿಸ್ತಾ ಇದೆ. ನಿನ್ನೆ ಸುರಿದಂಥ ಮಳೆಗೆ ನಾನಾ ರೀತಿಯಾದಂಥ ಅವಾಂತರಗಳಾಗುತ್ತೆ, ಸುಮಾರು 9 ಸಾವುಗಳಾಗುತ್ತೆ. ಅದರ ಜೊತೆಗೆ ಸುಮಾರು 600ಕ್ಕೂ ಹೆಚ್ಚು ಮರಗಳು, 450ಕ್ಕೂ ಹೆಚ್ಚು ಮರದ ಕೊಂಬೆಗಳು ಧರೆಗುರುಳುತ್ತೆ. ಆದರೆ ಅವುಗಳನ್ನು ತೆರವು ಮಾಡುವಲ್ಲಿ GBA ಅಧಿಕಾರಿಗಳು ಮತ್ತು GBA ಸಿಬ್ಬಂದಿಗಳು ವಿಳಂಬವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂ 11th ಕ್ರಾಸ್ನಲ್ಲಿ ಈ ಒಂದು ಮರ ನಿನ್ನೆ ಸಂಜೆ 7 ಗಂಟೆಯ ಸುಮಾರಿಗೆ ಧರೆಗುರುಳುತ್ತೆ. ಧರೆಗುರುಳಿಸಿದ ರಭಸ
ರಭಸಕ್ಕೆ ಮರದ ಕೆಳಭಾಗದಲ್ಲಿ ನಿಂತಿದ್ದಂತಹ ಬೈಕ್, ಅದರ ಜೊತೆಗೆ ಮರದ ಮುಂಭಾಗದಲ್ಲಿದ್ದಂತಹ ಮನೆಯ ಮೇಲೆಗೆ ರಭಸವಾಗಿ ಬೀಳುತ್ತೆ. ಮರ ಬಿದ್ದಂತಹ ರಭಸಕ್ಕೆ ಸಂಪೂರ್ಣವಾಗಿ ಅಂಗಡಿಯ ಮುಂಗಟ್ಟು ನುಜ್ಜುಗುಜ್ಜಾಗಿರುವಂಥದ್ದು. ಒಂದು ಕಡೆಯಲ್ಲಿ ಅಂಗಡಿ ಮುಂಗಟ್ಟು ನುಜ್ಜುಗುಜ್ಜಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಂಗಡಿಯ ಮುಂಗಟ್ಟಿಗೆ ಶೀಟನ್ನು ಅಳವಡಿಕೆ ಮಾಡಲಾಗಿದೆ. ಮರ ಬಿದ್ದ ರಭಸಕ್ಕೆ ಒಂದು ಭಾಗವಾಗಿ ಶೀಟ್ ನುಗ್ಗಿ ಹೋಗಿದೆ ಅಂತ ಹೇಳಿದ್ರೆ ಕುಗ್ಗಿ ಹೋಗಿದೆ, ಅದು ಮುರಿದು ಬಿದ್ದಿದೆ. ಮುಂದಿನ ಹಂತವಾಗಿ ಮರವನ್ನು ತೆರವು ಮಾಡಬೇಕು. ಸಂಜೆ 7 ಗಂಟೆಗೆ ಈ ಒಂದು ಮರ ಬಿದ್ದಿದ್ರು ಕೂಡ ಮರವನ್ನು ಇನ್ನೂ ಕೂಡ ತೆರವು ಮಾಡುವಂಥ ಕೆಲಸದಲ್ಲಿ ಯಾರು ಕೂಡ ಯಾವ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತು ಅಂಗಡಿಯ ಮಾಲೀಕರುಗಳಿಗೆ ಆತಂಕ ಸೃಷ್ಟಿಯಾಗ್ತಾ ಇರೋದು. ಯಾಕಪ್ಪ ಅಂತ ಹೇಳಿದ್ರೆ ಮರದ ಲೋಡ್ ಇನ್ನಷ್ಟು ಹೆಚ್ಚಾದರೆ ಮತ್ತೆ ಸಂಪೂರ್ಣವಾಗಿ ಇದು ಕುಸಿಯುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ GBA ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಕೂಡ ಇಲ್ಲಿನ ಸ್ಥಳೀಯರು ಹಾಕ್ತಾ ಇರುವಂಥದ್ದು. ಕಳೆದ 14 ಗಂಟೆಗಳಾಗ್ತಾ ಇದೆ, ಆದರೂ ಕೂಡ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇಲ್ಲ. ಇದರಿಂದಾಗಿ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇಲ್ಲ. ಒಂದು ಮರ ಅಲ್ಲ, 2 ಮರಗಳು ಮನೆಯ ಮೇಲೆ ಬಾಗಿಕೊಂಡು ಇರುವಂಥದ್ದು. ಇದರಿಂದಾಗಿ ಆತಂಕ ಸೃಷ್ಟಿಯಾಗ್ತದೆ. ಒಂದು ಕಡೆಯಲ್ಲಿ ಬೃಹತಾಕಾರದ ಮರ ಬಿದ್ದಿದ್ರೆ, ಮತ್ತೊಂದು ಕಡೆಯಲ್ಲಿ ಅಂಗಡಿಯ ಪಕ್ಕದಲ್ಲೇ ಇದ್ದಂತಹ ಮರ ಕೂಡ ವಾಲಿಕೊಂಡಿದೆ. ಇದರಿಂದಾಗಿ ಅಂಗಡಿಯ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗ್ತಾ ಇದೆ. ಆದರೆ ಇವನ್ನ ತೆರವು ಮಾಡಿ ಕ್ಲಿಯರ್ ಮಾಡಿ ಕೊಡಬೇಕಾದಂತಹ ಸಿಬ್ಬಂದಿಗಳು, GBA ಸಿಬ್ಬಂದಿಗಳೇನಿದ್ದಾರೆ ಬರ್ತಾ ಇಲ್ಲ, ಸ್ಥಳಕ್ಕೆ ಆಗಮಿಸ್ತಾ ಇಲ್ಲ, ಇದನ್ನು ತೆರವು ಮಾಡಿಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಮರಗಳು ಮತ್ತೆ ಕೊಂಬೆಗಳು ಧಾರಾಶಾಹಿಯಾಗಿದೆ, ಅವುಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸ ಇದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸ್ತಾ ಇದ್ರೆ, ಏಕಕಾಲಕ್ಕೆ ಇಷ್ಟು ಮರಗಳು ಬೀಳ್ತಾ ಇದ್ರೆ, ಈ ಹಿಂದೆ GBA ಏನು ಮಾತನ್ನು ಕೊಟ್ಟಿತ್ತು, ಮರಗಳ ಕೊಂಬೆಗಳು ಮತ್ತು ಹಳೆ ಮರಗಳ ತೆರವು ಏನಿದೆ ಆ ಒಂದು ಕಾರ್ಯಾಚರಣೆ ಆಗಿಲ್ಲ. ಇದರ ಜೊತೆಗೆ ಈ ರೀತಿಯಾದಂಥ ತುರ್ತು ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಮರಗಳನ್ನು ಕ್ಲಿಯರ್ ಮಾಡೋದಕ್ಕೆ ಸೂಕ್ತ ಸಿಬ್ಬಂದಿಗಳು ಮತ್ತು ಸರಿಯಾದ ಸಿಬ್ಬಂದಿಗಳು ಇಲ್ಲದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ವಿದ್ಯುತ್ ಇಲ್ಲ, ಮತ್ತೊಂದು ಕಡೆಯಲ್ಲಿ ಮರ ಇನ್ನಷ್ಟು ಬಿದ್ದು ಮನೆ ಇನ್ನಷ್ಟು ಜಖಮಾಗುವಂಥ ಆತಂಕ ಇದೆ. ಈ ಎಲ್ಲ ಆತಂಕದ ಮಧ್ಯೆ ಕೂಡ GBA ಅಧಿಕಾರಿಗಳು ಸ್ಥಳಕ್ಕೆ ಬರದೇ ಇರುವಂಥದ್ದು ಇಲ್ಲಿನ ಸ್ಥಳೀಯರ ಕೆಂಗಣಿಗೆ ಗುರಿಯಾಗಿರುವುದಂತೂ ಖಂಡಿತ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದೆರಡಲ್ಲ, ಸಾಕಷ್ಟು ಅವಾಂತರಗಳಾಗಿದೆ, ಸಾಕಷ್ಟು ಅವಘಡಗಳು ಕೂಡ ಆಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥದ್ದು, ಅನೇಕ ಮರಗಳು ಉರುಳಿ ಬಿದ್ದಿದೆ. ಇನ್ನು ಮಲ್ಲೇಶ್ವರದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಆಗಿರೋದು. ಅಲ್ಲೂ ಕೂಡ ಮರ ಬಿದ್ದಿರೋದ್ರಿಂದ ವಾಹನ ಸಂಚಾರ ಹೇಗೂ ಅಸ್ತವ್ಯಸ್ತ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಂಗಡಿ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ. ಮರದ ಕೆಳಗೆ ಬೈಕ್ ನಿಲ್ಲಿಸಿದ್ರು, ಆ ಬೈಕ್ ಕೂಡ ಹಾಳಾಗಿದೆ. ಇನ್ನೂ ಕೂಡ GBA ಈ ಮರ ತೆರವು ಮಾಡುವಂಥ ನಿಟ್ಟಿನಲ್ಲಿ ಬಂದಿಲ್ವಂತೆ. ಮರ ತೆರವು ಮಾಡದೇ ಇರೋದ್ರಿಂದ ರಸ್ತೆ ಈಗ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಎಷ್ಟು ದಿನ ಬೆಂಗಳೂರಿನಲ್ಲಿ ಕಾವೇರಿತ್ತು, ಬಿಸಿಲು ಧಗಧಗಿಸ್ತಾ ಇತ್ತು, ಜನರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಆದರೆ ನಿನ್ನೆ ಸುರಿದಂಥ ಮಳೆ ಬೆಂಗಳೂರನ್ನು ತಣ್ಣಗಾಗಿಸಿದೆ. ಆದರೆ ಅಧಿಕಾರಿಗಳನ್ನು ಒಳ್ಳೆಯ ನಿದ್ರೆಗೆ ಜಾರಿಸಿದಂತೆ ಕಾಣಿಸ್ತಾ ಇದೆ. ನಿನ್ನೆ ಸುರಿದಂಥ ಮಳೆಗೆ ನಾನಾ ರೀತಿಯಾದಂಥ ಅವಾಂತರಗಳಾಗುತ್ತೆ, ಸುಮಾರು 9 ಸಾವುಗಳಾಗುತ್ತೆ. ಅದರ ಜೊತೆಗೆ ಸುಮಾರು 600ಕ್ಕೂ ಹೆಚ್ಚು ಮರಗಳು, 450ಕ್ಕೂ ಹೆಚ್ಚು ಮರದ ಕೊಂಬೆಗಳು ಧರೆಗುರುಳುತ್ತೆ. ಆದರೆ ಅವುಗಳನ್ನು ತೆರವು ಮಾಡುವಲ್ಲಿ GBA ಅಧಿಕಾರಿಗಳು ಮತ್ತು GBA ಸಿಬ್ಬಂದಿಗಳು ವಿಳಂಬವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂ 11th ಕ್ರಾಸ್ನಲ್ಲಿ ಈ ಒಂದು ಮರ ನಿನ್ನೆ ಸಂಜೆ 7 ಗಂಟೆಯ ಸುಮಾರಿಗೆ ಧರೆಗುರುಳಿಸಿದ ರಭಸಕ್ಕೆ ಮರದ ಕೆಳಭಾಗದಲ್ಲಿ ನಿಂತಿದ್ದಂತಹ ಬೈಕ್, ಅದರ ಜೊತೆಗೆ ಮರದ ಮುಂಭಾಗದಲ್ಲಿದ್ದಂತಹ ಮನೆಯ ಮೇಲೆಗೆ ರಭಸವಾಗಿ ಬೀಳುತ್ತೆ. ಮರ ಬಿದ್ದಂತಹ ರಭಸಕ್ಕೆ ಸಂಪೂರ್ಣವಾಗಿ ಅಂಗಡಿಯ ಮುಂಗಟ್ಟು ನುಜ್ಜುಗುಜ್ಜಾಗಿರುವಂಥದ್ದು. ಒಂದು ಕಡೆಯಲ್ಲಿ ಅಂಗಡಿ ಮುಂಗಟ್ಟು ನುಜ್ಜುಗುಜ್ಜಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಂಗಡಿಯ ಮುಂಗಟ್ಟಿಗೆ ಶೀಟನ್ನು ಅಳವಡಿಕೆ ಮಾಡಲಾಗಿದೆ. ಮರ ಬಿದ್ದ ರಭಸಕ್ಕೆ ಒಂದು ಭಾಗವಾಗಿ ಶೀಟ್ ನುಗ್ಗಿ ಹೋಗಿದೆ ಅಂತ ಹೇಳಿದ್ರೆ ಕುಗ್ಗಿ ಹೋಗಿದೆ, ಅದು ಮುರಿದು ಬಿದ್ದಿದೆ. ಮುಂದಿನ ಹಂತವಾಗಿ ಮರವನ್ನು ತೆರವು ಮಾಡಬೇಕು. ಸಂಜೆ 7 ಗಂಟೆಗೆ ಈ ಒಂದು ಮರ ಬಿದ್ದಿದ್ರು ಕೂಡ ಮರವನ್ನು ಇನ್ನೂ ಕೂಡ ತೆರವು ಮಾಡುವಂಥ ಕೆಲಸದಲ್ಲಿ ಯಾರು ಕೂಡ ಯಾವ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತು ಅಂಗಡಿಯ ಮಾಲೀಕರುಗಳಿಗೆ ಆತಂಕ ಸೃಷ್ಟಿಯಾಗ್ತಾ ಇರೋದು. ಯಾಕಪ್ಪ ಅಂತ ಹೇಳಿದ್ರೆ ಮರದ ಲೋಡ್ ಇನ್ನಷ್ಟು ಹೆಚ್ಚಾದರೆ ಮತ್ತೆ ಸಂಪೂರ್ಣವಾಗಿ ಇದು ಕುಸಿಯುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ GBA ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಕೂಡ ಇಲ್ಲಿನ ಸ್ಥಳೀಯರು ಹಾಕ್ತಾ ಇರುವಂಥದ್ದು. ಕಳೆದ 14 ಗಂಟೆಗಳಾಗ್ತಾ ಇದೆ, ಆದರೂ ಕೂಡ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇಲ್ಲ. ಇದರಿಂದಾಗಿ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇಲ್ಲ. ಒಂದು ಮರ ಅಲ್ಲ,
2 ಮರಗಳು ಮನೆಯ ಮೇಲೆ ಬಾಗಿಕೊಂಡು ಇರುವಂಥದ್ದು. ಇದರಿಂದಾಗಿ ಆತಂಕ ಸೃಷ್ಟಿಯಾಗ್ತದೆ. ಒಂದು ಕಡೆಯಲ್ಲಿ ಬೃಹತಾಕಾರದ ಮರ ಬಿದ್ದಿದ್ರೆ ಮತ್ತೊಂದು ಕಡೆಯಲ್ಲಿ ಅಂಗಡಿಯ ಪಕ್ಕದಲ್ಲೇ ಇದ್ದಂತಹ ಮರ ಕೂಡ ವಾಲಿಕೊಂಡಿದೆ. ಇದರಿಂದಾಗಿ ಅಂಗಡಿಯ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗ್ತಾ ಇದೆ. ಆದರೆ ಇವನ್ನ ತೆರವು ಮಾಡಿ ಕ್ಲಿಯರ್ ಮಾಡಿ ಕೊಡಬೇಕಾದಂತಹ ಸಿಬ್ಬಂದಿಗಳು, GBS ಸಿಬ್ಬಂದಿಗಳೇನಿದ್ದಾರೆ ಬರ್ತಾ ಇಲ್ಲ, ಸ್ಥಳಕ್ಕೆ ಆಗಮಿಸ್ತಾ ಇಲ್ಲ, ಇದನ್ನು ತೆರವು ಮಾಡಿಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಮರಗಳು ಮತ್ತೆ ಕೊಂಬೆಗಳು ಧಾರಾಶಾಹಿಯಾಗಿದೆ, ಅವುಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸ ಇದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸ್ತಾ ಇದ್ರೆ ಏಕಕಾಲಕ್ಕೆ ಇಷ್ಟು ಮರಗಳು ಬೀಳ್ತಾ ಇದ್ರೆ, ಒಂದು ಈ ಹಿಂದೆ GBA ಏನು ಮಾತನ್ನು ಕೊಟ್ಟಿತ್ತು, ಮರಗಳ ಕೊಂಬೆಗಳು ಮತ್ತು ಹಳೆ ಮರಗಳ ತೆರವು ಏನಿದೆ ಆ ಒಂದು ಕಾರ್ಯಾಚರಣೆ ಆಗಿಲ್ಲ. ಇದರ ಜೊತೆಗೆ ಈ ರೀತಿಯಾದಂಥ ತುರ್ತು ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಮರಗಳನ್ನು ಕ್ಲಿಯರ್ ಮಾಡೋದಕ್ಕೆ ಸೂಕ್ತ ಸಿಬ್ಬಂದಿಗಳು ಮತ್ತು ಸರಿಯಾದ ಸಿಬ್ಬಂದಿಗಳು ಇಲ್ಲದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ವಿದ್ಯುತ್ ಇಲ್ಲ, ಮತ್ತೊಂದು ಕಡೆಯಲ್ಲಿ ಮರ ಇನ್ನಷ್ಟು ಬಿದ್ದು ಮನೆ ಇನ್ನಷ್ಟು ಜಖಮಾಗುವಂಥ ಆತಂಕ ಇದೆ. ಈ ಎಲ್ಲ ಆತಂಕದ ಮಧ್ಯೆ ಕೂಡ GBA ಅಧಿಕಾರಿಗಳು ಸ್ಥಳಕ್ಕೆ ಬರದೇ ಇರುವಂಥದ್ದು ಇಲ್ಲಿನ ಸ್ಥಳೀಯರ ಕೆಂಗಣಿಗೆ ಗುರಿಯಾಗಿರುವುದಂತೂ ಖಂಡಿತ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.